ಇದೇನಪ್ಪ ರಂಗಿತರಂಗ ಫಿಲ್ಮ್ನ ಯೂಟ್ಯೂಬಲ್ಲಿ ಪುಕ್ಸಟೆ ನೋಡ್ಕೊಂಡ್ಬಿಡೋಣ ಅಂದರೆ ಇವನು ಯಾರೋ ಬಂದು ಕುತ್ಕೊಂಡ್ಬಿಟ್ಟವನೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟೊತ್ತಂಕ ಟೈಟ್ಲ್ ಕಾರ್ಡಲ್ಲಿ ಹೆಸರುಗಳು ನೋಡಿದ್ರಲ್ಲ, ಆ ಟೈಟ್ಲ್ ಕಾರ್ಡ್ ನಾವೇ ಮಾಡಿರೋದು. ಆ ಟೈಟ್ಲ್ ಕಾರ್ಡಲ್ಲಿ ಬಂದಿರೋ ಅಷ್ಟೂ ಹೆಸರುಗಳಷ್ಟು ಜನ, ಅದ್ರ ಜೊತೆಗೆ ಇನ್ನೂ ನೂರಾರು ಜನ, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಮೇಕಪ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಅಸಿಸ್ಟೆಂಟು, ಎಲ್ಲರೂ ಸೇರಿಕೊಂಡು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ರಂಗಿತರಂಗ ಅಂತ. ಟೈಟ್ಲ್ ನೋಡ್ಬಿಟ್ಟು ಯಾವುದೋ ಆರ್ಟ್ ಫಿಲ್ಮ್ ಇದ್ದಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಥಿಯೇಟರ್ ಕಡೆನೇ ಹೋಗದೆ ಇರೋದು ಇರ್ಬೋದು. ಹಂಗಲ್ಲ, ಆ ಟೈಟ್ಲ್ಗೊಂದು ಅರ್ಥ ಇದೆ, ಆ ಟೈಟ್ಲ್ಗೊಂದು ಭಾಷೆ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ ರೀ, ಎರಡನೇ ಮಾತೇ ಇಲ್ಲ. ಪುಕ್ಸಟೆ ಹೇಳಲ್ಲ. ಯಾವಾಗಲಾದ್ರೂ ಬಂದ್ಬಿಟ್ಟು ಎದುರುಗಡೆ ಕುತ್ಕೊಂಡು ಈ ಸಿನಿಮಾ ನೋಡ್ರಿ, ಈ ಸಿನಿಮಾ ನೋಡ್ರಿ ಅಂತ ಹೇಳ್ತೀವಾ? ಕೆಲವ್ರು ಅನ್ಕೊಬೋದು, ನನ್ನ ಮಗ ದೊಡ್ಡ ಗಿಡ್ ಇಸ್ಕೊಂಡು ಆ ಸಿನಿಮಾನ ಪ್ರಮೋಟ್ ಮಾಡ್ತಾನೆ ಅಂತ. ನಮ್ಮ ತಾಯಣೆಗೂ ಇಲ್ಲ ರೀ. ಒಂದು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಯಾವಾಗಲೂ ಹೇಳ್ತಿರ್ತಾರಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ. ಅದಕ್ಕೆ ನಾವು ಹಿಂದಿ ನೋಡ್ತೀವಿ, ತೆಲುಗು ನೋಡ್ತೀವಿ, ತಮಿಳ್ ನೋಡ್ತೀವಿ, ಇಂಗ್ಲೀಷ್ ನೋಡ್ತೀವಿ, ಅರ್ಥ ಆಗದಿದ್ರು ಮಲಯಾಳಂ ನೋಡ್ತೀವಿ, ಬೇಕಾದ್ರೆ ಫ್ರೆಂಚ್ ನೋಡ್ತೀವಿ, ಚೈನೀಸ್ ನೋಡ್ತೀವಿ. ಆದರೆ ಕನ್ನಡ ಸ್ವಲ್ಪ ಕಷ್ಟ ಅನ್ನೋರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಆ ಸಿನಿಮಾ ರಿಲೀಸ್ ಆಗಿ ಒಂದು ವಾರಕ್ಕೆ ಬಾಹುಬಲಿ ಬಂತು, ಥಿಯೇಟರ್ ಪ್ರಾಬ್ಲಮ್ ಆಯಿತು, ಎಲ್ಲ ಕಡೆ ಕಿತ್ಕೊಂಡು ಹೋಗಿತ್ತು. ಮತ್ತೆ ಇವಾಗ ಎಲ್ಲೆಲ್ಲಿ ಬಾಹುಬಲಿ ಹಾಕಿದ್ರು ಅಲ್ಲೆಲ್ಲ ಅದನ್ನ ಕಿತ್ತು ಹಾಕಿ ರಂಗಿತರಂಗ ಹಾಕ್ತಿದ್ದಾರೆ. ಶಿವಮೊಗ್ಗ, ಉಡುಪಿ, ದಾವಣಗೆರೆ, ಹುಬ್ಳಿ, ಬೆಳಗಾವ್ ಎಲ್ಲ ಕಡೆ ರಂಗಿತರಂಗ ರಿಲೀಸ್ ಆಗಿದೆ. ಬೆಂಗಳೂರಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಕಿತ್ತಾಕಿದ್ರು, ಮತ್ತೆ ಬಂದಿದೆ. ಹೋಗಿ ನೋಡ್ರಿ. ಯಾವಾಗಲೂ ಹೇಳ್ತೀವಾ ಒಂದು ಸಿನಿಮಾ ನೋಡಿ, ಒಂದು ಸಿನಿಮಾ ನೋಡಿ ಅಂತ. ಒಳ್ಳೆ ಸಿನಿಮಾ ಬಂದಾಗ ಹೋಗಿ ನೋಡಬೇಕು. ಫ್ಯಾಮಿಲಿನ ಕರ್ಕೊಂಡು ಎಷ್ಟು ದಿನ ಆಯ್ತಪ್ಪ ಹೊರಗಡೆ ಹೋಗಿ, ಅವರು ಅದೇ ಸೀರಿಯಲ್ ನೋಡಿ 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 ಬೇಜಾರಾಗಿರ್ತಾರಲ್ವಾ? ಆಯಿತು, ಅಪರೂಪಕ್ಕೆ ಒಂದು ಒಳ್ಳೆ ಕನ್ನಡ ಸಿನಿಮಾ. ನನಗೂ ಗೊತ್ತು, ನಿಮ್ಗೆ ಅನ್ಸಿರುತ್ತೆ, ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ಹೋಗ್ತೀವಿ, ಕಿತ್ತೋಗಿರೋ ಸಿನಿಮಾ ನೋಡ್ಕೊಂಡು ವಾಪಸ್ ಬರಬೇಕು ಅಂತ ಮನಸ್ಸಲ್ಲೆಲ್ಲ ಫೀಲಿಂಗ್ ಇದ್ರೆ, ಆ ಫೀಲಿಂಗ್ ಕಿತ್ತಾಕ್ಬಿಡಿ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಹಾಡುಗಳು, ನೀವು ಜೂಕ್ ಬಾಕ್ಸ್ಗೆ ಹೋಗಿ, ಲಹರಿ ಅವ್ರ ಜೂಕ್ ಬಾಕ್ಸ್ ಇದೆ, ಅಲ್ಲಿ ಕೇಳಿ ಎಲ್ಲ ಸಾಂಗ್ಗಳನ್ನ. ಒಂದೇ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿಲ್ಲ ರೀ ಎಲ್ಲ ಸಾಂಗ್ಗಳಲ್ಲಿ. ಅಷ್ಟು ಅದ್ಭುತವಾದ ಹಾಡುಗಳು ಇಷ್ಟ ಆಗುತ್ತೆ. ಒಳ್ಳೆ ಸಿನಿಮಾಟೋಗ್ರಫಿ, ಹಾಲಿವುಡ್ಡಿಂದ ಕರ್ಕೊಂಬಂದು ಸಿನಿಮಾಟೋಗ್ರಫಿ ಮಾಡಿಸಿದ್ದಾರೆ. ರಿಚ್ ಆಗಿದೆ, ಒಳ್ಳೆ ಲಿರಿಕ್ಸ್ ಬರ್ದಿದ್ದಾರೆ. ಹೊಸಬ್ರು ಟೀಮು ಕಂಪ್ಲೀಟ್ ಆಗಿ. ಯಾಕೆ ನೋಡಬಾರ್ದು? ಇವಾಗಲೂ ಯೂಟ್ಯೂಬು, ಟಾರೆಂಟಲ್ಲಿ ರಂಗಿತರಂಗ ಫುಲ್ ಮೂವಿ, ರಂಗಿತರಂಗ ಫುಲ್ HD ಮೂವಿ. ಏನು ಸರ್, ಪ್ರೊಡ್ಯೂಸರ್ ದುಡ್ಡು ಹಾಕಿರಲ್ವಾ? ಅವ್ರು ಕಷ್ಟಪಟ್ಟು ಮಾಡಿರಲ್ವಾ? ಥಿಯೇಟ್ರಿಗೆ ಹೋಗಿ ನಾವು ನೀವು ಸಿನಿಮಾ ನೋಡಿಲ್ಲ ಅಂದರೆ ಕನ್ನಡದವರು ಇನ್ಯಾರು ಸರ್ ನೋಡ್ತಾರೆ? ಯಾರು ನೋಡ್ತಾರೆ ಹೇಳಿ? ನಾವೇನೆಲ್ಲ ಸಿನಿಮಾಗಳನ್ನ ಅಡಿಕ್ಟಾಗಿ ನೋಡ್ತೀವ? ಇಲ್ಲ, ಮನ್ಸು ಬಂದಾಗ ನೋಡ್ತೀವಿ. ನಮಗೆ ಸಿನಿಮಾ ಬಗ್ಗೆ ಅಂಥ ಹುಚ್ಚು ಕ್ರೇಜು, ಹುಚ್ಚು ಅಭಿಮಾನ ಏನಿಲ್ಲ. ಒಳ್ಳೆ ಸಿನಿಮಾ ಬರಲಿ ಅಂತ ಕಾಯ್ತೀವಿ. ಇವಾಗ ಹೇಳ್ತೀಯಲ್ಲ, ಎಲ್ಲ ಕಡೆ ರಿವ್ಯೂಸ್ ಬರ್ತಾ ಇದೆ, ಕ್ರಿಟಿಕ್ಸ್ ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ ನೋಡ್ಕೊಂಬಂದವ್ರು ಚೆನ್ನಾಗಿದೆ ಅಂತ. ಈ ಟೈಮಲ್ಲೂ ಯೂಟ್ಯೂಬ್ನಲ್ಲಿ ಫುಲ್ ಮೂವಿ ನೋಡುವುದು ಹೇಗೆ ಅಂತ ಹುಡುಕ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತು 100% ಈಗ ಇದು ನೋಡ್ತಾ ಇರೋರಲ್ಲಿ ಅರ್ಧಕ್ಕರ್ಧ ಜನ ಬೈಕೊಂಡಿರ್ತಾರ, ನನ್ನ ಮಗನೇ ಮೋಸ ಮಾಡ್ಬಿಟ್ಯಾ, ನಮಗೆ ಕಗೆ ಹರಿಸ್ತೀಯಾ, ನಮಗೆ ಬಕರಾ ಮಾಡ್ತೀಯಾ ಅಂತ. ಇಂಟೆನ್ಷನ್ ಇಷ್ಟೇ, ಫಸ್ಟಿಗೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ಬಿಟ್ಟು ಅವ್ರು ಅಷ್ಟು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳೋದು ಬೇಕಾಗಿತ್ತಷ್ಟೇ. ಆ ರಂಗಿತರಂಗ ಸಿನಿಮಾದಲ್ಲಿ ಒಂದೊಂದು ಟ್ವಿಸ್ಟ್ ನಿಮ್ಗೆ ಅರ್ಥನೇ ಆಗಲ್ಲ ರೀ. ಯಾವುದೋ ಹಿಂದಿ ಸಿನಿಮಾ ಅಂದ್ಬಿಟ್ಟು ಏನೂರು ಟ್ವಿಸ್ಟು, ಯಪ್ಪ ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ಬಿಡುತ್ತೆ. ಹಿಂದಿಲಲ್ಲ, ಕನ್ನಡದಲ್ಲಾಗುತ್ತೆ. ನೋಡಿದವ್ರು ಹಂಗೆ ಕಂಗಾಲು. ಇಂಟರ್ವಲ್ ಬರೋ ಅಷ್ಟರಲ್ಲಿ ಇಷ್ಟೋ ತನಕ ನೋಡಿದ್ದೇ ಸುಳ್ಳ ಅನ್ನೋ ಫೀಲಿಂಗು. ಸಿನಿಮಾ ಮುಗಿಯೋಷ್ಟ್ರೊಳಗೆ ಫಸ್ಟ್ ಆಫ್ ಆಲ್ ಆಗಿದ್ದೇ ನಿಜನಾ ಅನ್ನೋ ಫೀಲಿಂಗು. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, 100% ಒಳ್ಳೆ ಸಿನಿಮಾ. ಟೈಮಿಂಗಿಗೆ ಕರೆಕ್ಟಾಗಿ ಒಳ್ಳೆ ಹಾಡು. ಸಾಯಿ ಕುಮಾರ್ ಆ್ಯಕ್ಟಿಂಗ್ ನೋಡ್ಬೇಕ್ರಿ. ಆ ಮನುಷ್ಯ ಅದಕ್ಕೆ ಹೇಳೋದು, ಈ ಸಿನಿಮಾಗೆ ನಂಗೆ 100% ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ ಆ ಮನುಷ್ಯ ಯಾಕೆ ಹೇಳಿದ್ದು ಅಂದರೆ, ಹಂಗೆ ಮಾಡಿದ್ರೆ ಆ್ಯಕ್ಟಿಂಗು. ನಮ್ಮದೇ ಕಲ್ಚರು, ಕರ್ನಾಟಕದ ಒಂದು ಕಲ್ಚರ್ನ ಎಷ್ಟು ಅದ್ಭುತವಾಗಿ ತೋರಿಸ್ಯಾರೆ. ನಂಬ್ತಿರೋ ಬಿಡ್ತಿರೋ ಸಿನಿಮಾ ಮಾತ್ರ ಸೂಪರ್ ರೀ. ಅದನ್ನ ಹೋಗಿ ಕೂತ್ ನೋಡ್ಬೇಕ್ರಿ, ದುಡ್ಡು ಕೊಟ್ಟು ನೋಡ್ಬೇಕ್ರಿ. ಒಂದು 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಅಲ್ವಾ? ಮಾಲ್ಗಳಲ್ಲಿ ಹೋಗಿ ಎಷ್ಟೋ ಖರ್ಚು ಮಾಡ್ತೀವಿ, ರೋಡಲ್ಲೆಲ್ಲೋ ಏನೋ ತಿಂದು ಖರ್ಚು ಮಾಡ್ತೀವಿ. ಕನ್ನಡ ಪ್ರೊಡ್ಯೂಸರು, ಕನ್ನಡ ಡೈರೆಕ್ಟ್ರು, ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ನಾವು ಒಂದು ಒಳ್ಳೆ ಸಿನಿಮಾ ನೋಡ್ಬೇಕಲ್ವಾ? ಕನ್ನಡಿಗರಾಗಿ ಕರೆಕ್ಟ್ ತಾನೆ? ಬೇಕಾದಷ್ಟು ಬೇರೆ ಬೇರೆ ಸಿನಿಮಾಗಳು ನೋಡಿರ್ತೀರಿ. 10ಕ್ಕೆ ಒಂದೊಂದು ಇಂಥದ್ದು ಒಂದೊಂದು ಸಿನಿಮಾ ನೋಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಅದರಲ್ಲಿರೋ ಒಂದೊಂದು ಅಂಶನೂ ನಿಮ್ಗೆ ಇಷ್ಟ ಆಗುತ್ತೆ. ಫ್ಯಾಮಿಲಿ ಕರ್ಕೊಂಡೋಗಿ, ಅಪ್ಪ ಅಮ್ಮ ನೋಡಲಿ, ಅವ್ರಿಗೂ ಖುಷಿ ಆಗುತ್ತೆ, ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾ ನೋಡೋದಪ್ಪ ಅಂತ. ಈಗ ಕನ್ನಡದಲ್ಲಿ ನಿಜವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ನಾವು ನೀವೆಲ್ಲ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಸುಮಾರು ಜನ ಆಲ್ರೆಡಿ ಪೆನ್ಡ್ರೈವ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಯಾರು ಫುಲ್ ನೋಡ್ಬಿಟ್ಟು ಹಂಗೆ ಹೋಗಿ ಯೂಟ್ಯೂಬ್ ಡೌನ್ಲೋಡ್ರಿಗೆ ಹೋಗಿ ಫುಲ್ ಮೂವಿ ಡೌನ್ಲೋಡ್ ಹಾಕ್ಬಿಟ್ಟು ಪೆನ್ಡ್ರೈವ್ ತೊಗೊಂಡು ಫ್ಯಾಮಿಲಿ ಕೊಟ್ಬಿಟ್ರೆ ಸೋಫಾ ಮೇಲೆ ಕುತ್ಕೊಂಡು ಹಂಗೆ ಆರಾಮ್ಸೆ 32 ಇಂಚಸ್ 40 ಇಂಚಸ್ ಟಿವಿಲಿ ಒಳ್ಳೆ 5.1 ಸ್ಪೀಕರ್ ಹಾಕೊಂಡು ಪಿಕ್ಚರ್ ನೋಡ್ಬಿಡೋಣ ಅಂತ. ಇದನ್ನೂ ಬೇಕಾದ್ರೆ ಡೌನ್ಲೋಡ್ ಮಾಡಿ ಅವ್ರ ಎದುರುಗಡೆ ಒಂದ್ಸಲ ಇದನ್ನು ತೋರಿಸಿ. ಅವರೇ ಹೇಳ್ತಾರೆ, ಬಾರ ಸಿನಿಮಾ ಹೋಗೋಣ ಅಂತ. ಕರ್ಕೊಂಡೋಗಿ ಸಿನಿಮಾ ತೋರಿಸಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ.
ನಂಗೆ ಗೊತ್ತು ನಾನು ಹೇಳಿರೋದು ನಿಮ್ಗೆ ಇಷ್ಟ ಆಗ್ಬೋದು ಆಗದೆ ಇರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಅಲ್ಲೇ ಇದೆ ಡಿಸ್ಲೈಕ್, ಹೊತ್ತುಬಿಡಿ. ಕನ್ನಡ ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಬೇಕು. ನಾವು ನೀವಲ್ಲದೆ ಇನ್ಯಾರು. ನಾನು ಹೇಳಿದ್ದು ನಿಮಗೆ ನಿಜ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಬೇರೆ ಬೇರೆ ಥರದ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ, ನೋಡಿ. ದಯವಿಟ್ಟು ಬೈಕಬಿಡಿ. ಜೈ ಕನ್ನಡಾಂಬೆ, ಜೈ ಸ್ಯಾಂಡ್ಲೋಟ್.